ಅದೇ ಬೆಳಿಗ್ಗೆ ಹೇಳಿದ್ರು. ಸ್ಪೀಕರ್ ಅವರು ಬೆಳಗ್ಗೆ ಹೇಳಿದ್ರಲ್ಲ ಅವರು ಸುಮಾರು 70,000 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರುತ್ತಾರೆ. ಆದರೆ ಸದರಿ ಪರೀಕ್ಷೆಯಲ್ಲಿ ಸುಮಾರು 59 ಪ್ರಶ್ನೆಗಳು ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ. ಇದರಿಂದ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ. ಯಾರು? ಸ್ಪೀಕರ್. ಇನ್ನ ಸಾಕ್ಷಿ ಬೇಕಾ? ಇದಾದ್ಮೇಲೆ ಸ್ವಾಮೀಜಿಗಳು ಹೊರಟೋಗುತ್ತೆ. ಇವರು ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳು ಅವರೊಂದು ಪತ್ರ ಬರೀತಾರೆ ಮುಖ್ಯಮಂತ್ರಿಗಳಿಗೆ. ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ, ಅದರಲ್ಲಿ ಲೋಕಸೇವಾ ಆಯೋಗದ ಕನ್ನಡ ಮಾಧ್ಯಮದ ಪ್ರಶ್ನೆಗಳಲ್ಲಿ ಅನೇಕ ಲೋಪದೋಷ ಉಂಟಾಗಿ ಪ್ರಶ್ನೆಗಳೇ ಅರ್ಥವಾಗದೆ ಅನುತ್ತೀರ್ಣ ಆಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಈ ರೀತಿ ಮುಂದುವರಿದರೆ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿ ನಗರಗಳಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಹುದ್ದೆ ಪಡೆಯುವ ಸಂಭವವಿರುತ್ತದೆ. ಹೀಗಾಗಿ ಅವರಿಗೆ ಹಳ್ಳಿಗಾಡಿನ ಜನರ ಕಷ್ಟ ಸುಖ ಅರಿವಿರುವುದಿಲ್ಲ. ಆದ್ದರಿಂದ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದು ಸಾಧ್ಯವಾಗುವುದಿಲ್ಲ. ಈ ಅನ್ಯಾಯವನ್ನ ಸರಿಪಡಿಸಿ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸಿದ್ಧಗಂಗಾ ಸ್ವಾಮೀಜಿಗಳು ಪತ್ರ ಬರೀತಾರೆ. ಆಮೇಲೆ ಬರ್ಗೂರು ರಾಮಚಂದ್ರಪ್ಪನವರು, ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಅವರನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದಲ್ಲಿ ಉತ್ತರ ಬರೆದ ಕಾರಣ ಅಂದರೆ ಅನುವಾದದ ಗೊಂದಲದ ಕಾರಣದಿಂದ ಅನೂರ್ತರಾಗಿರುವ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಲು ಶೀಘ್ರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಇದು ಉತ್ತೀರ್ಣ ಅಥವಾ ಅನುತ್ತೀರ್ಣಗಳ ವಿಷಯ ಮಾತ್ರಕ್ಕೆ ಸೀಮಿತವಾಗದೆ ಕನ್ನಡ ಬಳಕೆಯಲ್ಲಾಗುತ್ತಿರುವ ತಪ್ಪುಗಳ ಪರಿಣಾಮ ಎಂಬುದನ್ನು ಗಮನಿಸಬೇಕೆಂದು ಕೋರುತ್ತೇನೆ. ಈ ನಿಟ್ಟಿನಲ್ಲಿ ಶೀಘ್ರ ಪರಿಶೀಲನೆ ಅಗತ್ಯವಿದೆ. ಇದು ಕನ್ನಡ ಪರ ಕಾಳಜಿಯುಳ್ಳ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಯಾರಿಗೆ? ಕನ್ನಡ ಪರ ಕಾಳಜಿ ಇದ್ರೆ ಮಾತ್ರ ವಿನಂತಿ ಮಾಡುತ್ತೇನೆ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ಪತ್ರನ ಓದ್ದೆ, ಅದೆಲ್ಲ ಹೊರಟೋಯ್ತು. ಈಗ ಕೇಳಿದೆ ಇಲ್ಲಪ್ಪ, ಕೇಳಿಸ್ಕೊಂಡ್ರ? ಕೇಳಿದ್ದೇನೆ, ನೋಡಿದ್ದೀರ. ನಾನು ಹೇಳಿದ್ಮೇಲೆ ನೋಡಿದ್ದೀವಿ. ಇದು ಬರ್ಗೂರು ರಾಮಚಂದ್ರಪ್ಪ ಅವರು ಬರೆದಿದ್ದಾರೆ. ಗುರು ಚನ್ನಬಸಪ್ಪನವರು ಅವರನ್ನು ಬರೆದಿದ್ದಾರೆ. 29/12/24 ನಡೆದ ಮರು ಪರೀಕ್ಷೆಯು ಸಿಂಧುತ್ವವನ್ನು ರದ್ದುಗೊಳಿಸಿ ದೋಷರಹಿತ ಪ್ರಶ್ನೆ ಪತ್ರಿಕೆಗಳಿಂದ ಮತ್ತೆ ಪರೀಕ್ಷೆ ನಡೆಸಲು ಆಯೋಗಕ್ಕೆ ಕಟ್ಟುನಿಟ್ಟಿನ ಆದೇಶ ನೀಡಬೇಕೆಂದು ಕೋರುತ್ತೇನೆ. ಈ ಗೊಂದಲದಿಂದ ಕನ್ನಡ ಮಾಧ್ಯಮದಲ್ಲಿ ಅದರಲ್ಲೂ ಗ್ರಾಮಾಂತರ ಅಭ್ಯರ್ಥಿಗಳಾಗುವ ಅನ್ಯಾಯ ಅಷ್ಟಿಷ್ಟಲ್ಲ. ಗುರು ಚನ್ನಬಸಪ್ಪನವರು ಬರೆದಿದ್ದಾರೆ ಪತ್ರ. ನಾಡೋಜ ಹಂಪ ನಾಗರಾಜಯ್ಯನವರು ಬರೆದಿದ್ದಾರೆ. ಅದೇ ನ್ಯಾಯ ದೊರಕಿಸ್ಕೊಡಿ ರೂರಲ್ ಕನ್ನಡ ಅಭ್ಯರ್ಥಿಗಳಿಗೆ ಅವರು ಬರೆದಿದ್ದಾರೆ. ಚಿನ್ಸ್ವಾಮಿ ಅವರು ಬರೆದಿದ್ದಾರೆ. ಮಹೇಶ್ ಜೋಶಿ ಅವರು ಬರೆದಿದ್ದಾರೆ. ಪುರುಷೋತ್ತಮ್ ಬಿಳಿಬೆಲೆ ಬರೆದಿದ್ದಾರೆ. ಈ ತರ ಎಲ್ಲರೂ ಬಹಳಷ್ಟು ಜನ, ಸಿಂಧನೂರು ಶಾಸಕರು ಅವರು ಬರೆದಿದ್ದಾರೆ. ನಾನೀಗೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಇವತ್ತೂ ಕೂಡ KPSC ಅವರು ತಪ್ಪಾಗಿಲ್ಲ ಅಂತಾನೆ ಹೇಳ್ತಾ ಇರೋದು. ಇದರಲ್ಲಿ ಇಂಪಾರ್ಟೆಂಟ್ ಇಲ್ಲಿ ನಮ್ಮ ಹೋಯ್ತಲ್ಲಪ್ಪ, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಅಧ್ಯಕ್ಷರೇ, ಈ ಕರ್ನಾಟಕ ಲೋಕಸೇವಾ ಆಯೋಗದ್ದು ಇಷ್ಟೊತ್ತು ಹೇಳಿದ್ದೀನಿ. ಅಲ್ಲಿ ಎಷ್ಟೆಷ್ಟು ಚಮತ್ಕಾರ ಆಗಿದೆ ಅಂತ ತಾವು ಕೇಳಿಸ್ಕೊಂಡಿದ್ದೀರಾ ಅಂತ. ಇದು ಒಂದು ಸಣ್ಣ ಸ್ಯಾಂಪಲ್. ಈ CIT ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಅವನು ಮೊದಲ ಸ್ಥಾನಕ್ಕೆ ಬಂದ್ಬಿಡ್ತಾನೆ. ಪರೀಕ್ಷೆಯಲ್ಲಿ 166 ಅಂಕ ಮೊದಲನೇ ಸ್ಥಾನಕ್ಕೆ ಬಂದ್ಬಿಡ್ತಾನೆ ಆ ಅಭ್ಯರ್ಥಿ. ಅವನು 2 ತಿಂಗಳಿಂದ
FDA ಪರೀಕ್ಷೆ ಬರೀತಾನೆ, ಅಂದ್ರೆ ಕ್ಲರ್ಕ್ ಪರೀಕ್ಷೆ, FDA SDA, ಅದರಲ್ಲಿ ಅವನು 11.5 ಮಾರ್ಕ್ಸ್ ಪಡೆದಿರ್ತಾನೆ. ಅಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್, ಅಂದ್ರೆ ತಪ್ಪು, ನೀವು ಒಂದು ತಪ್ಪು ಮಾಡಿದ್ರೆ ನೀವು ಮೊದಲನೇ ಮಾಡಿ ಪಾಸ್ ಮಾಡಿರೋದು ಹೋಗ್ತೈತೆ ನಿಮ್ಗೆ, 2 ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಔಟ್ ಹೋಗ್ತೈತೆ. ಅವನು ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ 166 ಬರ್ತೈತೆ, ಕ್ಲರ್ಕ್ ಅಲ್ಲಿ 11 ಮಾರ್ಕ್ಸ್ ಬರ್ತೈತೆ. 2 ತಿಂಗಳು ಗ್ಯಾಪ್ ಈ ಮಧ್ಯೆ. ಅಷ್ಟು ಬೇಗ ಅವನು ಎಷ್ಟು ಇಂಟೆಲಿಜೆಂಟ್ ಔಟ, ಜ್ಞಾನಿ ಆಗೋ ಊಟ. ಆರ್ಡಿನರಿ ಕ್ಲರ್ಕ್ ಅಲ್ಲೇ ಪಾಸ್ ಆಗದೆ ಇದ್ದನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಪಿಕ್ಚರ್ ಬಂದಿತ್ತು, ಫಸ್ಟ್ ರ್ಯಾಂಕ್ ರಾಜು ಅಂತ. ಇದು ಇನ್ನೊಂದು CIT ಪರೀಕ್ಷೆ 16ನೇ ಸ್ಥಾನ ಪಡೆದ ಅಭ್ಯರ್ಥಿ KE ಪರೀಕ್ಷೆ ಪಡೆದ ಅಂಕ ಕೇವಲ 1.75. 16ನೇ ಸ್ಥಾನಕ್ಕೆ ಬಂದ್ಬಿಡ್ತಾನೆ. ಇಷ್ಟು ಕೂಡ ಈ ಕನ್ನಡಕ್ಕೆ ಇವತ್ತು ಆಗ್ತಾ ಇರುವಂತ ಅನ್ಯಾಯ ಮತ್ತೆ ಕನ್ನಡದ ಒಂದು ಕೊಲೆ. ಲೋಕಸೇವಾ ಆಯೋಗದಲ್ಲಿ ಈ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡದ ಯಾರ್ಯಾರು ಅಭ್ಯರ್ಥಿಗಳಿದ್ರು ಅವರೆಲ್ಲರ ಶಾಪ ನಮಗೆ ತಟ್ಟಬಾರದು ಅಂತ ಹೇಳಿದ್ರೆ, ನಾವು ನಿಜವಾದ ಕನ್ನಡಿಗರಾಗಿದ್ರೆ, ಈಗ ಸಾಹಿತಿಗಳೆಲ್ಲ ಬರೆದಿದ್ದಾರೆ, ನಿಜವಾದ ಅವರು ಮುಖ್ಯಮಂತ್ರಿಗಳಿದ್ದಾರೆ, ಕನ್ನಡದ ತನ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ, ನಿಮಗೆ ಕನ್ನಡ ತನ ಇದೆ, ಕನ್ನಡ ಹೃದಯ ಇದೆ ಅಂತೇಳಿ ನಾನು ಪತ್ರ ಬರೀತಾ ಇದ್ದೀನಿ ಅಂತ ಬರಗೂರು ರಾಮಚಂದ್ರಪ್ಪ ಅವರು ಬರೆದಿದ್ದಾರೆ. ಇದ್ರೆ ನಾವು ಈ ಅಧಿಕಾರಿ ಯಾರಿದಾನ ಅಧಿಕಾರಿನ ಕೂಡಲೇ ಅಲ್ಲಿಂದ ಸಸ್ಪೆಂಡ್ ಮಾಡಬೇಕು. ನಾವು ಭಿಕ್ಷೆ ಬೇಡ್ತಾ ಇದ್ದೀರಿ ಸರ್ಕಾರದಲ್ಲಿ, ಅನುದಾನಕ್ಕೆ ಹಣ ಇಲ್ಲ, ಹಣದ ಕೊರತೆ ಇದೆ. ಈ 30 ಕೋಟಿ ಹಣ ನಾನು 100 ಕೊಡಿದ್ರಲ್ಲ, ಈಗ ಮತ್ತೆ ಅದನ್ನ ಎಕ್ಸಾಮ್ ಮಾಡಬೇಕು, ಇನ್ನೂ 15 ಕೋಟಿ ಬೇಕದು. ಈ 30 ಕೋಟಿ ಯಾರು ಕೊಡ್ತಾರೆ ಅಧ್ಯಕ್ಷರು? ಯಾರು ತಪ್ಪು ಇದರಲ್ಲಿ? ತಪ್ಪು ನಾವು ಮಾಡಿದೀರಾ? ವಿದ್ಯಾರ್ಥಿಗಳು ಮಾಡಿದಾರಾ? ಯಾವನೋ ಒಬ್ಬ ಕೂತ್ಕೊಂಡಲ್ಲಿ 2 ಎಕ್ಸಾಮ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಮೇಲೂ ಕೂಡ ಈ ಪರೀಕ್ಷೆ ತಪ್ಪಾಗಿದೆ, 59 ಪ್ರಶ್ನೆಗಳು ತಪ್ಪಾಗಿದೆ, ಅದಕ್ಕೆ ಮರುಪರೀಕ್ಷೆ ಮಾಡ್ತೀನಿ, ಈ ಬಾರಿ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ತೀನಿ, ಬಹಳ ನಂಬಿಕೆ ಬರೋ ರೀತಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ಆ ಅಧಿಕಾರಿ ಮತ್ತೆ 79 ತಪ್ಪು ಮಾಡೋನಲ್ಲ, ಏನ್ ಮಾಡ್ಬೇಕೀಗ? ಮತ್ತೆ 15 ಕೋಟಿ ಹೋಯ್ತು. ಯಾರು ಕೊಡ್ತಾರೆ 15 ಕೋಟಿ? 30 ಕೋಟಿ ಆಯ್ತು. ಈಗ ಮತ್ತೆ ಪರೀಕ್ಷೆ ಮಾಡ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಿ. ಇವತ್ತು ನಾವು ಎಲ್ಲರೂ ಸಾಹಿತಿಗಳೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇರೋರು ಆಗ್ರಹ ಮಾಡ್ತಾ ಇದ್ದಾರೆ. 2 ಲಕ್ಷ ಜನರ ಜೀವನದ ಪ್ರಶ್ನೆ ಇದು. ಓಕೆ, ಅವನ ಮೇಲೆ ಕ್ರಮ ಯಾರ ಹತ್ರ ವಸೂಲಿ ಮಾಡಬೇಕು? ನಂದು ಇದು ಮುಖ್ಯವಾಗಿ ಈ ಪೂರ್ವಭಾವಿ ಪರೀಕ್ಷೆಯನ್ನ ರದ್ದುಗೊಳಿಸ್ಬೇಕಿದು, ಮಾಡಿರೋದನ್ನ ರದ್ದುಗೊಳಿಸ್ಬೇಕು. ಹಳೆ ಅಧಿಸೂಚನೆ ಹಿಂದಕ್ಕೆ ಪಡೆದು ಹೊಸ ಅಧಿಸೂಚನೆ ಹೊರಡಿಸ್ಬೇಕು, ಹೊಸ ಎಕ್ಸಾಮಿನೇಷನ್ ಮಾಡಬೇಕು. ವಯಸ್ಸಿನ ಮಿತಿ ಯಾರಿಗೆ, ಈಗ ಈ ಟೈಮಲ್ಲಿ ವಯಸ್ಸಿನ ಮಿತಿ ಏನಾನ ತಪ್ಪೋಗಿದ್ರೆ ಆ 2,30,000 ಜನಕ್ಕೆ ಮತ್ತೆ ಪರೀಕ್ಷೆ ಬರೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಗೂಗಲ್ ಭಾಷಾಂತರ ಮಾಡಿರ್ತಕ್ಕಂಥ ಅವನಿಗೆ ಶಿಕ್ಷೆ ಗುರುಪಡಿಸಬೇಕು. ಈ 30 ಕೋಟಿ ಹಣವನ್ನ ಹಾಳು ಮಾಡದಲ್ಲ, ಅವರಿಂದ ಈ ಹಣವನ್ನು ವಸೂಲಿ ಮಾಡಬೇಕು. ಮತ್ತೆ ಈ ಪ್ರಶ್ನೆ ಪತ್ರಿಕೆ ಗೊಂದಲ ಆಗ್ತಾ ಇದೆ, ಇದು ಮತ್ತೆ ಆಗಬಾರ್ದು. ಈ ರೀತಿ ಇಮಿಡಿಯೇಟ್ ಆಗಿ ಅದರ ಆಕ್ಷನ್ ಆಗಬೇಕು, ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಕನ್ನಡನ ಉಳಿಸ್ಬೇಕು. ಕನ್ನಡಕ್ಕೆ ಈ ಸರ್ಕಾರದ ಮೇಲೆ ನಿಜವಾಗೂ ಜವಾಬ್ದಾರಿ ಇದ್ರೆ ಸರ್ಕಾರಕ್ಕೆ ಏನಾನ ಗೌರವ ಇದ್ದೆ ಕನ್ನಡದ ಬಗ್ಗೆ, ಕನ್ನಡ ನಾವು ಕನ್ನಡಿಗರು ಅಂತ ನಾವು ಎದೆ ಎತ್ತಿ ಎಳ್ಕೊಂಡು ಓಡಾಡ್ಬೇಕಾದ್ರೆ ಅದನ್ನು ಕೊಟ್ಟಿದ್ದೀನಿ, ಸನ್ಮಾನ್ಯ DK ಶಿವಕುಮಾರ್ ಅವ್ರು ಕೊಟ್ಟಿದ್ದೀನಿ. ಟ್ರಾನ್ಸ್ಲೇಷನ್ ಏನೇನಾಗಿದೆ ತಪ್ಪಾಗಿಲ್ಲ ಅಂದ್ರೆ ಇಲ್ಲೇ ಹೇಳ್ಬಿಡಿ, ನಾನು ಕೂತ್ಕೊಂಡ್ಬಿಡ್ತೀನಿ. ದಾಖಲೆಗಳು ಕೊಟ್ಟಿದ್ದೀನಿ, ಫೋರೆನ್ಸಿಕ್ ರಿಪೋರ್ಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತದಲ್ಲಿ ಹೆಂಗ್ ಮೋಸ ಮಾಡ್ತಾ ಇದ್ದಾರೆ, ದುಡ್ಡು ಹರಾಜ್ AC ಹರಾಜ್, ತಹಸೀಲ್ದಾರ್ ಹರಾಜ್ ಎಲ್ಲ ಕೊಟ್ಟಿದ್ದೀನಿ, ನಾನು ದಾಖಲೆಗಳು ಕೊಟ್ಟಿದ್ದೀನಿ, FIR ಪೊಲೀಸ್ ಸ್ಟೇಷನ್. ಇಷ್ಟಿದ್ರು ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ನಮ್ಮ ಡಿಮ್ಯಾಂಡ್ ಇಮಿಡಿಯೇಟ್ ಆಗಿ ಅವನ್ನ ಯಾವ ದುರಾಂಕಾರದಿಂದ ಕನ್ನಡಕ್ಕೆ ದ್ರೋಹ ಬಗೆತಾ ಇದ್ದಾನೆ, ಕನ್ನಡಕ್ಕೆ ಚೂರಿ ಆಗ್ತಾ ಇದ್ದಾನೆ, ಅವನಿಗೆ ನಾಲಿಗೆ ಕಟ್ಟು ಮಾಡೋ ರೀತಿ ನಮ್ಮ ಆಕ್ಷನ್ ಆಗ್ಬೇಕು.
ಅವನಿಗೆ ಪನಿಷ್ಮೆಂಟ್ 30 ಕೋಟಿ ಲಾಸ್ ನಮ್ಮ ಖಜಾನೆಗೆ ಲಾಸ್ ಮಾಡಿದ್ಕೆ ಅವನಿಂದ ವಸೂಲಿ ಮಾಡಬೇಕು. ಇಷ್ಟು ಆಗ್ಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಸರ್ಕಾರಕ್ಕೆ ಏನಾನ ಕಾಳಜಿ ಇದ್ರೆ, ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಅಭಿಮಾನ ಇದ್ರೆ ಕೂಡಲೇ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು. ಸುರೇಶ್ ಗೌಡ್ರು, ಅದಕ್ಕಿಂತ ಮುಂಚೆ ಸುರೇಶ್ ಗೌಡ್ರೆ, ಸನ್ಮಾನ್ಯ ಒಂದ್ ಸೆಕೆಂಡ್ ಮಾತಾಡ್ತಾರೆ. ಸಸ್ಪೆಂಡ್ ಮಾಡಿಸಿ ಇನ್ನೊಂದು ಮಾಡಿ ಅವ್ನು ನಾಳೆಗಿನ ಸೀಳ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರ, ಹೆಂಗಾಯ್ತದೆ ಅಂತ. ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಅದು ಚರ್ಚೆಗೆ ಬನ್ನಿ ಮಾತಾಡೋಣ. ಸುರೇಶ್ ಗೌಡ್ರೆ, ಅಧ್ಯಕ್ಷರೇ, ಅದು ರೆಕಾರ್ಡ್ ಅಲ್ಲೇ ಹಂಗೆ ಹೋಗೋದು ಬೇಡ. ಓಕೆ, ನಾನು ಹೇಳಿಲ್ಲ, ಅದಕ್ಕೆ ರೆಕ್ಟಿಫೈ ಮಾಡ್ತಾ GP ರಾಜರತ್ನಂನವರು ಹೇಳಿರೋದು. ಆಯ್ತು. ಈಗ ನರ್ಕೆ ಕಿಳಿಸಿ ನಾಲ್ಗೆ ಸೀಳಿದ್ರು, ಬಾಯಿನ ಹೊಲಸಾಕಿದ್ರು, ಮೂಗ್ನಲ್ಲಾದ್ರೂ ನಾನು ಕನ್ನಡ ಪದ ಹೇಳ್ತೀನಿ ಅಂತ ರಾಜರತ್ನಂ ಅವರು ಹೇಳಿರೋದು. ನಾಲ್ಗೆ ಸೀಳಿದ್ರು ಅಂತ. ಅಲ್ಲ, ಈಗ ಲಾಸ್ಟ್ ಗೆ ನೀವು ನಮ್ಮನ್ನ ಸೀಳ್ಬೇಕಲ್ಲ, ಅವ್ರು ಹೇಳಿ ನಾವು ಸೀಳ್ಕೊಂಡ್ರೆ ನಮ್ಮನ್ನ ಸೀಳಿದ್ರು ಕೂಡ ಕನ್ನಡ ಆಡ್ತೀನಿ ಅಂದ್ರೆ ಅವ್ನ್ ಕನ್ನಡ ಇದ್ರಬಹುದು ಅಂತ ಸೀಳ್ಬೇಕಲ್ಲ. ಓಕೆ, ಕನ್ನಡದ ಬಗ್ಗೆ ಕಾಳಜಿ ಇರೋ ಕವಿ. ಒಂದ್ ಸೆಕೆಂಡ್ ಮಾನ್ಯ ಉಪಮುಖ್ಯಮಂತ್ರಿ ಈ ಸಚಿವ ಸಂಬಂಧಪಟ್ಟಾಗೆ ನೋಡಿ, ಇವತ್ತು ಕಡ್ಡಾಯವಾಗಿ ಹಾಜರಿರಬೇಕ ಸದಸ್ಯರುಗಳು, ಒಂದು ಸದಸ್ಯರ ಮಂತ್ರಿಗಳು ಸಣ್ಣ KH ಮುನಿಯಪ್ಪನವರು ಬೆಳಿಗ್ಗೆ ಬಂದರು, KJ ಜಾರ್ಜ್ ರವರು, ಶ್ರೀ ದಿನೇಶ್ ಗುಂಡ್ರಾವ್, ಶ್ರೀ SC ಮಹಾದೇವಪ್ಪ ಅವರು, ಶ್ರೀ ಕೃಷ್ಣ ಬೈರೇಗೌಡರು, ಶ್ರೀ ಪ್ರಿಯಾಂಕಾ ಖಾರ್ಗೆ, ಶ್ರೀ BZ ಜಮೀರ್ ಅಹಮದ್ ಖಾನ್, ಶ್ರೀ ಈಶ್ವರ್ ಖಂಡ್ರೆ, ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್, ಶ್ರೀಮತಿ ಲಕ್ಷ್ಮೀ ಹೆಬ್ಬಲ್ಕರ್, ಸನ್ಮಾನ್ಯ MC ಸುಧಾಕರ್. ಈಗ ತಾವು ಮಾತ್ರ ಇದ್ದೀರಿ, ತಾವೊಂದು ಅವ್ರಿಗೆ ಹೇಳಿ ಕೊಡ್ಬೇಕು. ನಾಳೆ ಅಟ್ಲೀಸ್ಟ್ ಕೆಲವು ಬಂದಿದ್ದಾರೆ ಬೆಳಿಗ್ಗೆ, ಹೋಗಿ ಅದೇ ಕೆಲವು ಯಾರಿಗೂ ಬರದವ್ರು ಕೂಡ ಇದ್ದಾರೆ ಅಂತ ಹೇಳ್ಬೇಕಾಗ್ತದೆ ಅವ್ರಿಗೆ. ಸಭಾಧ್ಯಕ್ಷರೇ, 2023-24ರಲ್ಲಿ KS ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ನ ಸೆಟ್ ಮಾಡಬೇಕಾದ್ರೆ ಮತ್ತೆ ಅನುವಾದದ ಸಮಸ್ಯೆ ಆಗಿರೋದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು ತಮಗೆ ತಿಳಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಸುಮಾರು ಕನ್ನಡದಲ್ಲಿ ಅನುವಾದ ಮಾಡಬೇಕಾದ್ರೆ KPSC ಆಗಿರುವಂತಹ ಅವಾಂತರಗಳನ್ನ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ನಾನು ಈ ಕನ್ನಡಕ್ಕೆ ಯಾಕೆ ಇಷ್ಟು ಅವಮಾನ ಆಗಿದೆ ಅನ್ನೋದು ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಯಾಕಂದ್ರೆ ಪದೇ ಕನ್ನಡಕ್ಕೆ ಅವಮಾನ ಆಗುವಂಥದ್ದು. ಒಂದ್ಸಲಿ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಅವರು ಕನ್ನಡ ಬರೀಬೇಕಾದ್ರೆ ಶಾಲೆ ಒಳಗಡೆ ಶುಭೋದಯ ಅಂತ ಬರೀಬೇಕಾದ್ರೆ ತಪ್ಪು ಮಾಡಿ ಅವಾಂತರ ಮಾಡಿದ್ರು. ಇನ್ನೊಂದ್ಸಲಿ ಶಿಕ್ಷಣ ಸಚಿವರು ಶಾಲೆ ಹೋಗುವಂತ ಮಗುನು ಕೂಡ ಅದನ್ನ ಆಡ್ಕೊಳ್ಳುವಂತ ಪರಿಸ್ಥಿತಿಗೆ ನಮ್ಮ ಸರ್ಕಾರದಲ್ಲಿ ಆಗ್ಬಿಟ್ಟಿದೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಕನ್ನಡದಲ್ಲಿ ಬರೆಯುವಂತ ಮಕ್ಕಳು ಯಾರು? ಗ್ರಾಮೀಣ ಪ್ರದೇಶದ ಬಡವರು, ಕೂಲಿ ಕಾರ್ಮಿಕರು, ಮತ್ತೆ ಅತ್ಯಂತ ರೈತರ ಮಕ್ಕಳು. ಇಂಗ್ಲಿಷ್ ಮೀಡಿಯಂಗೆ ಯಾರು ಹೋಗಕ್ ಸಾಧ್ಯ ಆಗಲ್ಲ ಅಂತ ಮಕ್ಕಳು ಕನ್ನಡ ಮೀಡಿಯಂಗೆ ಹೋಗ್ತಾರೆ, ಕನ್ನಡವನ್ನ ಓದ್ತಾರೆ. ಅಂತ ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಕನ್ನಡದಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ಜಾತಕ ಪಕ್ಷಿಗಳ ತರ ಕಾಯ್ದು ಆ ಎಕ್ಸಾಮ್ ಅನ್ನ ಬರೀತಾರೆ. ಆ ಎಕ್ಸಾಮ್ ಬರೀಬೇಕಾದ್ರೆ ಒಂದು ಸಲ ತಪ್ಪಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಟರ್ವೆನ್ಷನ್ ಆಗಿ ಸರಿ ಮಾಡಬೇಕು ಅಂತ ಹೇಳಿ ಆದೇಶ ಮಾಡ್ತಾರೆ. ಪುನಃ ಆದೇಶ ಮಾಡಿದ್ರೆ 79 ತಪ್ಪುಗಳನ್ನ ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, KPSC ಅವರಿಗೆ ಕನ್ನಡ ಅನುವಾದ ಮಾಡುವಂತ ವ್ಯಕ್ತಿಗಳು ಸಿಕ್ಕಿಲ್ಲ ಎರಡನೇ ಬಾರಿನ ಅಂತ ಹೇಳಿದ್ರೆ ಎಷ್ಟು ಉಡಾಫೆ ಇರಬೇಕು, ಎಷ್ಟು ತಾತ್ಸಾರ ಇರಬೇಕು, ಎಷ್ಟು ಅಹಂಕಾರ ಇರಬೇಕು. ಕನ್ನಡ ಅಂತ ಹೇಳಿದ್ರೆ ಕನ್ನಡಕ್ಕೆ ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಿದೆ. ಇಲ್ಲಿ ಶ್ರೇಷ್ಠವಾದ ಕವಿಗಳು 8 ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂತ ಒಂದು ಕನ್ನಡಕ್ಕೆ ಒಂದು ಕನ್ನಡ ಅನುವಾದ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ KPSCಯ ಭ್ರಷ್ಟಾಚಾರ ಹೇಗಿದೆ, ಉಡಾಫೆ ಹೇಗಿದೆ, ತಾತ್ಸಾರ ಹೇಗಿದೆ ಅನ್ನೋದನ್ನ ನೀವೇ ಅವಲೋಕನ ಮಾಡಬೇಕು. ನಿಮ್ಗೆ ಕ್ವಶನ್ ಪೇಪರ್ ಸೆಟ್ ಮಾಡಕ್ ಕೊಟ್ಬಿಟ್ರೆ ಅವ್ರಿಗಿಂತ ಅದ್ಭುತವಾಗಿ ಕನ್ನಡದ ಸೆಟ್ ಮಾಡ್ತಾ ಇದ್ರಿ ನೀವು. ಕನ್ನಡದ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ಸಾಕಷ್ಟು ಬಾರಿ ನಮ್ಗೆ ಅರಿವನ್ನ ಮೂಡಿಸಿದ್ದಾರೆ. ನಾವು ಯಾವಾಗಲೂ ಕನ್ನಡ ಶಾಲೆಗೆ ಹೋದ್ರೆ ಹೇಳ್ತಿರ್ತೇವೆ, ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಕನ್ನಡವನ್ನ ಕಲೀರಿ ಅಂತ ಮೇಷ್ಟ್ರುಗಳಿಗೆ, ಮಕ್ಕಳಿಗೆ ಹೇಳ್ತೇವೆ. ಅಂಬಾಸಿಡರ್ ಆಫ್ ಕನ್ನಡ ಅಂತ ಹೇಳ್ತಿರ್ತೇವೆ ನಾವು ಸರ್ಕಾರಿ ಶಾಲೆಗಳಿಗೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬಡವರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಬಲಿಷ್ಠ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ KPSC ಏನೋ ಸ್ಕ್ಯಾಮ್ ಮಾಡಿರೋ ತರ ಇದೆ. ಇಂಗ್ಲಿಷ್ ಆನ್ಸರ್ ಮಾಡೋರು ಯಾರು? ರಾಜಕೀಯ ಮಕ್ಕಳು. ಯಾರು ಅದನ್ನ ಕನ್ನಡ ಮೀಡಿಯಂ ಅಲ್ಲಿ ಓದುವಂತವ್ರು?
ಇಂಗ್ಲಿಷ್ ಮೀಡಿಯಂ ಓದುವಂತಾರೆ ಯಾರು? ರಾಜಕಾರಣಿ ಮಕ್ಕಳು, ಮುಖ್ಯಮಂತ್ರಿ ಮಕ್ಕಳು, ಎಲ್ಲ ಶ್ರೀಮಂತರ ಮಕ್ಕಳು, ಇರುವಂತ ಶಾಸಕರ ಮಕ್ಕಳು ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾರೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದುವಂತ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೆಪಿಎಸ್ಸಿ ಅವರು ಸ್ಕ್ಯಾಮ್ ಮಾಡಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದು ನಮ್ಮ HK ಪಾಟೀಲ್ ಹೇಳಿದ್ರು, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಕಾನ್ಸ್ಟಿಟ್ಯೂಷನ್ ಜುಡಿಷಿಯರಿ, ಹೈಕೋರ್ಟ್ ಜಡ್ಜಿಗೆ ಏನಿರುತ್ತೋ ಆ ತರ ಸ್ಥಾನಮಾನ ಇರುವಂತ ಒಂದು ಸಂಸ್ಥೆ ಕೆಪಿಎಸ್ಸಿ. ಹಾಗೆ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ವೈಸ್ ಚಾನ್ಸಲರ್ಗೆ ಫುಲ್ ಪವರ್ ಇರುತ್ತೆ. ನಾವು ಎಷ್ಟು ಬಾರಿ ವೈಸ್ ಚಾನ್ಸಲರ್ ಅಧಿಕಾರವನ್ನು ಮಡುಕಳಿಸಿಲ್ಲ, ಎಷ್ಟು ಬಾರಿ ಗವರ್ನರ್ ಅಧಿಕಾರವನ್ನು ಮಡುಕಳಿಸಿಲ್ಲ. ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳಿ ಯಾರು ಪವರ್ ಕೊಟ್ಟಿರೋದು? ಅಸೆಂಬ್ಲಿ. ನಾವು ತಾನೇ ಇಲ್ಲಿ ಆಕ್ಟ್ ನ ಮತ್ತು ಸ್ಟ್ಯಾಚ್ಯೂಟ್ ನ ಮಾಡಿ ಕಳಿಸೋದು. ಯಾಕಂದ್ರೆ ವಾಪಸ್ ತಗೊಳ್ಳೋದಕ್ಕಾಗೋದಿಲ್ಲ, ಯಾಕಂದ್ರೆ ಜೈಲ್ಗೆ ಹಾಕುವಂತ ಕಾನೂನು ತರಕ್ಕಾಗಲ್ಲ. ಇಷ್ಟು ಮಕ್ಕಳ ಜೊತೆ, ಗ್ರಾಜುಯೇಟ್ ಓದಂತ ಮಕ್ಕಳ ಜೊತೆ ಚೆಲ್ಲಾಟ ಆಡ್ತಿರುವಂತ ಈ ಒಂದು ಸರ್ಕಾರದಲ್ಲಿ ಯಾಕೆ ಮುಖ್ಯಮಂತ್ರಿಗಳಿಗೆ ಯಾಕೆ ಭಯ ಮೇಲೆ ಆಕ್ಷನ್ ಮಾಡೋದಕ್ಕೆ? ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ದಯವಿಟ್ಟು ನಾನು ಸಜೆಷನ್ ಕೊಡ್ತೇನೆ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ತಕ್ಷಣ ಯಾವ ಅಧಿಕಾರಿಗಳು ಕೆಪಿಎಸ್ಸಿಯಲ್ಲಿ ಚೇರ್ಮನ್ ಇರ್ಬೋದು, 16 ಜನ ಸದಸ್ಯರು ಇರ್ಬೋದು, ಇದು ಎಲ್ಲ ಸರ್ಕಾರಗಳಿದ್ದಾಗ ಗೋಲ್ ಇಷ್ಟೇ: ಅವ್ರನ್ನ ಹಿಂಬಾಲಕರನ್ನ ನಾಮಿನೇಷನ್ ಮಾಡೋದು, ಅವ್ರ ಚೇಲಾಗಳನ್ನ ನಾಮಿನೇಷನ್ ಮಾಡುವಂಥದ್ದು, ಚೇರ್ಮನ್ಗಳನ್ನ. ಈ ಚೇಲಾಗಳನ್ನ ನಾಮಿನೇಷನ್ ಮಾಡುವಂಥದ್ದು ಯಾವುದೇ ಸರ್ಕಾರ ಬಂದ್ರು ಮಾಡಬಾರ್ದು. ಡೈರೆಕ್ಟರ್ಗಳನ್ನ, ಪ್ರಾಮಾಣಿಕವಾಗಿರುವಂತವ್ರನ್ನ, ನಿಷ್ಠಾವಂತರನ್ನ ಆಯ್ಕೆ ಮಾಡಿದ್ರೆ ಈ ಸಮಸ್ಯೆ ಬರ್ತಾ ಇರ್ಲಿಲ್ಲ. ಅದರಿಂದ ನಾನು ಸರ್ಕಾರಕ್ಕೆ ಸಜೆಷನ್ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸ್ವಚ್ಛ ಕ್ಲೀನ್ ಕೆಪಿಎಸ್ಸಿ ಮಾಡಬೇಕು ಮತ್ತು ಇದನ್ನ ಬಂದ್ ಮಾಡಬೇಕು. ಆಗಿಲ್ಲ, ಸ್ವಚ್ಛ ಮಾಡಕ್ಕಾಗಿಲ್ಲ ಅಂದ್ರೆ ಬಂದ್ ಮಾಡಬೇಕು. UPSCಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಒಂದು ಚಿಕ್ಕ ಕಪ್ಪು ಚುಕ್ಕಿಯನ್ನು ಕೂಡ UPSC ನಾವು ಕಾಣೋದಿಲ್ಲ. ಪಾರದರ್ಶಕವಾಗಿರುತ್ತೆ. ಅಲ್ಲಿ ಹೋಗುವಂತ ಮಕ್ಕಳು ಇಂಟರ್ವ್ಯೂ ಹೋಗುವಂತ ಈ ಚೇಳಗಳನ್ನ ನಾಮಿನೇಷನ್ ಮಾಡೋದನ್ನ, ಡೈರೆಕ್ಟರ್ಗಳನ್ನ, ಅಧ್ಯಕ್ಷರನ್ನ ಬಿಡಬೇಕು. ನಾನು ಇದೊಂದು ಎಲ್ಲ ಶಾಸಕರಿಗೆ ಹೇಳ್ತೇನೆ, ಈ ರೆಸಲ್ಯೂಷನ್ ಮಾಡಿ ಪ್ರಾಮಾಣಿಕವಾಗಿರುವಂತಹ ವ್ಯಕ್ತಿಗಳನ್ನ, ಡೈರೆಕ್ಟರ್ಗಳನ್ನ, ಚೇರ್ಮನ್ಗಳನ್ನ ಮಾಡಿದ್ರೆ ಮಾತ್ರ ಇದು ಸರಿ ಹೋಗುತ್ತೆ. ಇಲ್ಲ ಅಂತ ನಾವು ಎಷ್ಟೇ ಬೆಳ್ಕೊಂಡ್ರು ಯಾವಾಗಲೂ ನ್ಯಾಯ ಬಲಿಷ್ಠ ತರನೇ ಇರುತ್ತೆ. ಯಾರ್ಯಾರು ಹಣ ಕೊಡುತ್ತಾರೆ, ಯಾರ್ಯಾರು ಕೆಪಿಎಸ್ಸಿಯಲ್ಲಿ IAS ಆಫೀಸರ್ ಮಕ್ಕಳು, KAS ಆಫೀಸರ್ ಮಕ್ಕಳು ಬಲಿಷ್ಠವಾಗಿರುವಂತ ದುಡ್ಡಿರುವಂತವ್ರೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾರೆ. ಇಂಥ ವ್ಯಕ್ತಿಗಳು ಬಂದು KAS ಮಾಡಿ ಇಲ್ಲಿ AC ಗಳಾಗಿ, ತಹಸೀಲ್ದಾರ್ ಆಗಿ, DSPಗಳಾಗಿ ಏನ್ ನ್ಯಾಯ ಕೊಡ್ತಾರೆ? ಎಲ್ಲ ಭ್ರಷ್ಟರಾಗ್ತಾರೆ ಅಷ್ಟೇ. ಒಂದು ಸರ್ಕಾರ ಸ್ವಚ್ಛವಾಗಿರ್ಬೇಕು, ಒಳ್ಳೆ ಆಡಳಿತ ಕೊಡ್ಬೇಕು ಅಂತ ಹೇಳಿದ್ರೆ KPSCಯಲ್ಲಿ ಆಯ್ಕೆಯಾಗುವಂತ ವ್ಯಕ್ತಿಗಳು ಪ್ರಾಮಾಣಿಕವಾಗಿರೋ ಬಂದ್ರೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಸಜೆಷನ್. ಅದರಿಂದ ಮುಖ್ಯಮಂತ್ರಿಗಳು ಮರು ಪರೀಕ್ಷೆಯನ್ನ ಮಾಡಬೇಕು, ತಪ್ಪಿಸರಿಗೆ ಜೈಲ್ಗೆ ಹಾಕಿ ಪರ್ಮನೆಂಟ್ ಕುಡಿಯೋ ತರ ಮಾಡಬೇಕು. ನಾವು ನೋಡ್ತೇವೆ ಸರ್ಕಾರ ಒಬ್ಬರು DG ಸಬ್ ಇನ್ಸ್ಪೆಕ್ಟರ್ ಇದರಲ್ಲಿ ಜೈಲ್ಗೆ ಹೋಗಿದ್ ನೋಡಿದ್ದೇವೆ. ಇದು ಸ್ಕ್ಯಾಮ್ಗಳು ನಡೀತಾನೆ ಇರ್ತವೆ, ನಾವಿಲ್ಲಿ ಮಾತಾಡ್ತಾನೆ ಇರ್ತೇವೆ, ಆದ್ರೆ ಸರ್ಕಾರ ಏನು ಕ್ರಮ ತಗೊಳ್ದಿಲ್ಲ. ರಾಜಾರೋಷವಾಗಿ ಇರ್ತಾರೆ ಸ್ಕ್ಯಾಮ್ ಮಾಡುವಂತ. ಕಾನೂನನ್ನು ತಂದು ಏನು ಕಾನ್ಸ್ಟಿಟ್ಯೂಷನ್ ಪವರ್ ಇದೆ ಅದನ್ನ ಕಿತ್ತಾಕ್ಬೇಕು KPSC ಅಷ್ಟು. HK ಪಾಟೀಲ್ ನಾನು ಏನ್ ಮಾಡ್ತಾರೆ? ಬಿಲ್ ತಂದು ಚೇಂಜ್ ಮಾಡ್ರಿ, ಏನ್ ಸುಪ್ರೀಂ ಅಲ್ಲ ಅಂತ ನಡೆಸ್ತೀರಾ ಇದನ್ನ. ಆದ್ರೆ ನನ್ನ ವಿನಂತಿ, ದಯವಿಟ್ಟು ಇದನ್ನ ಸ್ವಚ್ಛತೆಯನ್ನ ಮಾಡುವಂತ ಕೆಲಸಕ್ಕೆ ಸರ್ಕಾರ ಕೈ ಹಾಕ್ಬೇಕು ಅಂತ ವಿನಂತಿ ಮಾಡಿ ಒಂದು ಮಾತು ಮುಗಿಸ್ತಾರೆ. ಅಧ್ಯಕ್ಷರೇ, ಇವತ್ತು KPSCಯಲ್ಲಿ ಏನು ಅವಾಂತರಗಳೇನಾಗ್ತಾ ಇವೆ, ಇದು ಯಾವುದೋ ಒಂದು ಸರ್ಕಾರದ ಅವಧಿಯಲ್ಲಿ ಆದಂಥದ್ದಲ್ಲ. ಎಲ್ಲಾ ಸರ್ಕಾರಗಳಲ್ಲಿ ಈಗಾಗಲೇ ನಮ್ಮ ಸುರೇಶ್ ಗೌಡ್ರು ಹೇಳಿದಂತೆ ಯಾರು ಬರ್ತಾರೆ ಇಲ್ಲಿ ಚೇರ್ಮನ್ ಆಗ್ಬೇಕಾದ್ರೆ ಇಷ್ಟು ಕೋಟಿ, ಅದ್ರ ಮೆಂಬರ್ ಆಗ್ಬೇಕಾದ್ರೆ ಇಷ್ಟು ಕೋಟಿ. ಸಮಸ್ಯೆ ಚರ್ಚೆ ಮಾಡಿ. ಯಾವ್ರಿ ಅವ್ರಿಗೆ ನಮ್ದಾಗ ವಿಶೇಷ ಪ್ರೀತಿ. ಯಾಕಂದ್ರೆ ಅಧ್ಯಕ್ಷರೇ, ಈಗ ಈ ಮೊನ್ನೆ ಆದ ಪರೀಕ್ಷೆಯಲ್ಲಿ ಏನು ಸಮಸ್ಯೆ ಆಗಿದೆ, ಇದನ್ನು ಹೇಗೆ ಸರಿಪಡಿಸಬಹುದು ಅಂತ ಹೇಳಿ ಬರ್ಲಿ ಸಲ. ನಾವು ಒಟ್ಟಾರೆ KPSCಯ ಪರಿಸ್ಥಿತಿಯನ್ನು ಮಾತಾಡ್ಬೇಕಲ್ರಿ ಅಧ್ಯಕ್ಷರೇ. ಓಕೆ, ಸಮಯ ನೀವು ರಾತ್ರಿ 11 ತನಕ ನಡೆಸ್ತೀರಿ, 1 ತನಕ ನಡೆಸ್ತೀರಿ. ನಿಮಗ ಟೈಮ್ ಯಾವಾಗ ಏನ್ ಮಾಡ್ತಿರೋ ನಮಗಂತೂ ಹತ್ತೋದಿಲ್ಲ. ಮುಂಜಾನೆ 8 ಗಂಟೆ ರಾತ್ರಿ 1 ಗಂಟೆ ತನಕ ಬರೀತೀರಿ. ಈಗ ಐಷಾರಾಮ ಕುರ್ಚಿ ಬಂದ, ಆ ಕುರ್ಚಿ ಬಗ್ಗೆ ಚರ್ಚೆ ನಡೆದ. ಅದಕ್ಕೆ ಅಧ್ಯಕ್ಷರೇ, ಒಟ್ಟು KPSCಯ ವಾತಾವರಣ ಸರಿ ಇಲ್ಲ. ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆಧಾರದ ಮೇಲೆ, ದುಡ್ಡಿನ ಮೇಲೆ. ಯಾವ ಜಾತಿಯವ ಮೆಂಬರ್ ಆಗ್ತಾನ ಅವ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಒಂದು ಧರ್ಮ ಅಷ್ಟೇ. ಅಲ್ಲಿ ಮೆರಿಟ್ ಆಗಲಿ, ಪಾಪ ಹಳ್ಳಿಗಾಡಿನ ಜನ ಬಂದಂಥವ್ರಿಗೆ ಅವಕಾಶ ಸಿಗೋದಾಗಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಇವರು ಕನ್ನಡ
ಮತ್ತು ಇಂಗ್ಲಿಷ್ ಇವು ಎರಡು ಏನಿದೆಯಲ್ಲ, ಮೊದಲ ಹೇಳಿದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು, ಅದನ್ನ ತರ್ಜುಮೆಯನ್ನ ಇಂಗ್ಲಿಷಿನಲ್ಲಿ ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ, ಅಲ್ಲಿರುವಂತ ಮೆಂಬರ್ ಸೆಕ್ರೆಟರಿ ಬಹಳ ಪ್ರಾಮಾಣಿಕ ಬಂದ್ರು ತೊಂದರೆಯಲ್ಲಿ ಆ ಮನುಷ್ಯ ಅವ್ರನ್ನ ಇಟ್ಕೋದೇ ಇಲ್ಲ. ಒಬ್ಬ ಅಧಿಕಾರಿ ನಂತರ ಅವ್ರು ಹೊಟ್ಟೆ KPS ಇರುವಂತ ತಂಡ ಏನಿದೆ ಅಲ್ಲ, ನಾವು ಎಷ್ಟೋ ಸಲ ಬರ್ತಾರೆ. ನಾವು MLA ಅಂದ ಮೇಲೆ ನಾವು ಹಿಂದೆ MP ಇದ್ದಾಗ ಹೋಗಿದ್ದೀವಿ ಒಬ್ಬ KPSC ಮೆಂಬರ್ ಮನೆಗೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ. ಅಷ್ಟೇ ಅಲ್ಲೇನು ಪ್ರಾಮಾಣಿಕರದಾರ ಬಡವರು ಅದಾರ ಅವು ಏನಿಲ್ಲ. ಅಧ್ಯಕ್ಷರು ಇವತ್ತು ಸಾಕಷ್ಟು ನೇಮಕಾತಿಗಳು ಇವರು ಮಾಡುವಂತ ತಪ್ಪುಗಳಿಂದ ಇವತ್ತು ನೋಡ್ರಿ ಅಧ್ಯಕ್ಷರೇ, ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರಿಂದ 2 ಲಕ್ಷ ಜನ ಅವರು ಎಲ್ಲೋ ಟ್ರೈನಿಂಗ್ ಕೋಚಿಂಗ್ ಕ್ಲಾಸಸ್ ಅದಾವೆ, ಧಾರವಾಡದಲ್ಲೋ ಬಿಜಾಪುರದಲ್ಲೋ. ಆ ಕೋಚಿಂಗ್ ಕ್ಲಾಸ್ನಲ್ಲಿ ಬಡವರು ಆ ಹಳ್ಳಿಯಿಂದ ಬಂದು ಅಲ್ಲಿ ಕೋಚಿಂಗ್ ತಗೊಂಡು, ಅಧ್ಯಕ್ಷರೇ ಒಮ್ಮೊಮ್ಮೆ ಅವ್ರು ಊಟ ಎಲ್ಲಿ ಮಾಡ್ತಾರೆ ಗೊತ್ತೈತೆ ಅಧ್ಯಕ್ಷರೇ, ಎಲ್ಲರೂ ಅನ್ನದಾಸೋಹ ನಡೆದಿದ್ರೆ, ಎಲ್ಲರೂ ಗಣಪತಿ ಕಾರ್ಯಕ್ರಮ ನಡೆದಿದ್ರೆ, ಎಲ್ಲರ ನಾಡದೇವಿ ಕಾರ್ಯಕ್ರಮ ನಡೆದಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ. 1000-2000 ಜನ ಒಂದೊಂದು. ಈ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆ ಎಲ್ಲ ಡೈಲಿ ಅನ್ನಪ್ರಸಾದ ಇರ್ತದೆ, ಅಲ್ಲಿ ಹೋದ್ರೆ ಸಾವಿರಾರು ಹುಡುಗರು ಬರ್ತಾರೆ. ಅಂದ್ರೆ ಅಷ್ಟು ಬಡತನದಿಂದ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ನ್ಯಾಯ ಸಿಗಲಾರ್ದನೆ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂತ ನಮ್ಮ ಪ್ರತಿಭೆಗಳನ್ನ ಇವತ್ತು ನೇಮಕಾತಿಯಲ್ಲಿ ಆಗ್ತಾ ಇಲ್ಲ. ಇದೊಂದು ಹೆಂಗ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಯಾರಲ್ಲ ತಾಳಿ ಭಾಗ್ಯ ಅಂತೇಳಿ, ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗಿದೆ. ಆ ವರನ್ನ ಕಾಂಟ್ಯಾಕ್ಟ್ ತಗೋತಾರೆ, ನೀನು KS ಅಧಿಕಾರಿ ಮಾಡ್ತೀವಿ, ನನ್ನ ಮಗಳನ್ನ ಆಗ್ಬೇಕು. ಅವ್ರ ಅಧಿಕಾರಿ ಮಗಳರು ಇರ್ಬೋದು, ರಾಜಕಾರಣಿ ಮಗಳರು ಇರ್ಬೋದು, ಅವರು ಇಲ್ಲೆಲ್ಲ ಹೇಳಲ್ಲ ರೇಟ್ ಏನೇನಿದೆ ಅಂತೇಳಿ. ಇದೇನಾದ್ರು ನಾವು ನೋಡಿ ಅಧ್ಯಕ್ಷರೇ, ಇವತ್ತು ನಾವು ಕಾಂಗ್ರೆಸ್ BJP ಅಂತಲ್ಲ, ನಮ್ಮ ಪಕ್ಷದಾಗಿದ್ದಾಗೂ ಆಗೈತೆ. ಏನು ಸ್ವಾಯತ್ತ ನೀವು ಸಂಸ್ಥೆ ಅಂತಿರಲ್ಲ, ಇಲ್ಲಿ ನೇಮಕಾತಿ ಆಗೋದು ದುಡ್ಡದ ಮೇಲೆ. ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು, KPSC ಇರ್ಬೋದು, ಮತ್ತೆ ಅವ್ರ ದುಡ್ಡು ಕೊಟ್ಟು